ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ವೆಲ್ಕಮ್. ಇವತ್ತು ಏಪ್ರಿಲ್ 2 ಅಮೇರಿಕದಲ್ಲಿ ಲಿಬರೇಷನ್ ಡೇ ಅಂತ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಯಿತು. ಅದನ್ನು ಟ್ಯಾರಿಫ್ ಡೇ ಅಂತಲೂ ಕರೀಬೋದು. ಟ್ಯಾರಿಫನ್ನ ವಿಷಯವಾಗಿ ನಾವು ತಾರೀಫ್ ಮಾಡ್ತೀವೋ ಅಥವಾ ಟ್ಯಾರಿಫನ್ನು ತಗೊಂಡು ಅಯ್ಯೋ ದೊಡ್ಡ ದುರಂತ ನೊಂದ್ಕೋತೀವೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲಿ ಸ್ವಲ್ಪ ಕುತೂಹಲ ಮೂಡಿ ನೋಡ್ತಾ ಹೋದಾಗ ಹಲವಾರು ವಿಷಯಗಳು ಹೊರಗಡೆ ಬಂತು. ಟ್ರಂಪ್ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಹೇಳಿದ ಹಾಗೆ ಟ್ಯಾರಿಫ್ ಜಾಸ್ತಿ ಮಾಡ್ತಾರೆ ಅಂತ ಎಲ್ಲ ಏನೇನೋ ಇತ್ತು. ಆದರೆ ಇಷ್ಟು ವ್ಯವಸ್ಥಿತವಾಗಿ ಈ ರೀತಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಅಂತ ನೋಡಿದಾಗ ಭಾಳ ಶಾಕ್ ಆಯಿತು. ಸುಮಾರು 60 ದೇಶಗಳಿಗೆ ಕೆಲವೊಂದಕ್ಕೆ ಬೇಸ್ ಲೈನ್ ಆಗಿ 10% ಟ್ಯಾರಿಫು, ಇನ್ನು ಕೆಲವೊಂದಕ್ಕೆ ಆ್ಯಸ್ ಹೈ ಆ್ಯಸ್ 30-40% ಟ್ಯಾರಿಫ್. ಇದನ್ನೆಲ್ಲ ನೋಡಿಬಿಟ್ಟು ಓ ಮೈ ಗಾಡ್ ಅನ್ನಿಸ್ತು. ಸೊ ಇದ್ರ ಹಿಂದೆ ಒಂದು ಕುತೂಹಲಕರವಾದ ಒಂದು ಕಾರಣ ಇರುತ್ತೆ. ಯಾವುದೇ ಒಂದು ಘಟನೆ ಹಿಂದೆ ಕಾರಣ ಇರುತ್ತೆ ಅಂತಾರಲ್ಲ, ಅದನ್ನು ಸ್ವಲ್ಪ ಕೂಲಂಕಷವಾಗಿ ಗಮನಿಸ್ಕೊಂಡು ಬರೋಣ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಟ್ಯಾರಿಫ್ ಅನ್ನೋದು ಯಾಕೆ ಬಂದಿದೆ ಅಂತ. ಟ್ಯಾರಿಫ್ ಅಂದರೆ ಏನು? ಬೇಸಿಕಲಿ ಒಂದು ಸುಂಕ. ಯಾವುದೇ ಒಂದು ದೇಶಕ್ಕೆ ಹೊರಗಿನಿಂದ ಒಳಗಡೆ ಬರೋ ಉತ್ಪನ್ನಗಳು ಏನು ಆಮದಾಗ್ತವೆ, ಅದಕ್ಕೆ ಆ ದೇಶ ಒಂದು ಇಷ್ಟೇ ಸುಂಕವನ್ನು ಕೊಡಬೇಕು ಅನ್ನೋ ಒಂದು ನಿಗದಿಯಾದ ದರವನ್ನು ಏರಿಸೋದು ಸಹಜ. ಆನ್ ದ ಅದರ್ ಹ್ಯಾಂಡ್, ನಾವು ಹೊರಗಡೆಯಿಂದ ಬಂದ ವಸ್ತುಗಳಿಗೆ, ಉತ್ಪನ್ನಗಳಿಗೆ ಎಲ್ಲಿ ನಾವು ಸುಂಕವನ್ನು ಹಾಕ್ತೀವೋ ಹಾಗೆ ನಮ್ಮಿಂದ ಹೊರಗಡೆ ಹೋಗೋ ಉತ್ಪನ್ನಗಳಿಗೂ ಕೂಡ ಅವರು ಹಾಕ್ಬೋದು. ಅದನ್ನು ನೆನಪಲ್ಲಿಟ್ಕೋಬೇಕು. ಅದನ್ನು ಒಂದು ರೀತಿ ರೆಸಿಪ್ರೊಕಲ್ಲಾಗಿ ಯೋಚನೆ ಮಾಡಬೇಕು. ನಾವು ಹಾಕಿದಾಗ ಅವರು ಸುಂಕವನ್ನು ಹಾಕ್ತಾರೆ, ನಾವು ಹಾಕದೇ ಇದ್ದರೆ ಅವರೂ ಹಾಕಲ್ಲ ಅಥವಾ ಕಡಿಮೆ ಹಾಕ್ಬೋದು ಅನ್ನೋ ರೀತಿಯಲ್ಲಿ. ಸೊ ಇವತ್ತೇನಾಯಿತು, ಈ 10% ಬೇಸ್ಲೈನ್ ಟ್ಯಾರಿಫಿನ ಜೊತೆಗೆ ಅದು ಎಫೆಕ್ಟಿವ್ ಲೈಕ್ ಇನ್ 3 days. ಆನಂತರ ಕೆಲವೊಂದು ದೇಶಗಳಿಗೆ ಡಿಸ್ಕೌಂಟೆಡ್ ರೆಸಿಪ್ರೊಕಲ್ ಅನ್ನೋ ಹೆಸರಿನಲ್ಲೂ ಕೂಡ ಬೇರೆ ಬೇರೆ ಟಿಯರ್ಗಳನ್ನು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಜಪಾನ್ಗೆ 24% ಟ್ಯಾರಿಫ್, ಜಪಾನಿಂದ ಬಂದ ಯಾವುದೇ ಉತ್ಪನ್ನ ಅಮೇರಿಕಕ್ಕಾದರೆ. ಯುರೋಪಿಯನ್ ಯೂನಿಯನ್ಗೆ 20%. ಆಮೇಲೆ ಈ ಚೈನಾಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ 34%. ಆಮೇಲೆ ಇಂಡಿಯಾಕ್ಕೆ 24%. ಹೀಗೆ ಪ್ರತಿಯೊಂದು ದೇಶಕ್ಕೂ ಆ 60 ದೇಶಗಳ ಲಿಸ್ಟನ್ನು ನೋಡ್ಕೊಂಡು ಹೋದರೆ ಯು ವಿಲ್ ಸಿ ಡಿಫ್ರೆಂಟ್ ವೇರಿಯೇಷನ್ ಇನ್ ಟ್ಯಾರಿಫ್ ರೇಟ್ಸ್. ಅದನ್ನು ಗಮನಿಸಿದಾಗ ಇದು ಬ್ಯಾಡ್ ಆ್ಯಕ್ಟರ್ಸ್ ಅಂತ ಏನು ಕರೀತಾರೆ, ಅವರಿಗೆ ಒಂದು ಬುದ್ಧಿ ಕಲಿಸೋ ಹೆಸರಿನಲ್ಲಿ ಎಲ್ಲರಿಗೂ ಒಂದು ರೀತಿ ಚಾಟಿ ಇಟ್ಕೊಟ್ಟಾಗಿದೆ ಅಂತ ಅನ್ನೋದು ನನ್ನ ಒಪಿನಿಯನ್ ಇವತ್ತು. ಸೊ ಏನಾಯಿತು ಅಮೇರಿಕದಲ್ಲಿ ಕಳೆದ 3-4 ವರ್ಷಗಳಲ್ಲಿ ಸುಮಾರಷ್ಟು ಜನ, ಅಂದರೆ ಹಲವಾರು ಕಂಪ್ನಿಗಳು, ಎಸ್ಪೆಷಲಿ ಫ್ರಮ್ ದಿ ಚೈನೀಸ್ ಬೇಸ್ಡ್ ಕಂಪ್ನಿಗಳು ಏನಿದ್ದಾವೆ, ಅವು ದೇ ಹ್ಯಾವ್ ಬಿನ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಎ ಲೂಪ್ ಹೋಲ್. ಏನು ಲೂಪ್ ಹೋಲ್ ಅದು? ಈ ಮೆಕ್ಸಿಕೋ ಅಥವಾ ಕೆನಡಾದಲ್ಲಿ ಫ್ಯಾಕ್ಟ್ರಿ ಏನಾದರೂ ಕಟ್ಟಿ ಆ ಬಾರ್ಡರ್ ಮೂಲಕ ನೀವು ಅಮೇರಿಕಕ್ಕೆ ಪ್ರಾಡಕ್ಟ್ ಕಳಿಸಿದ್ರೆ ಅದಕ್ಕೆ 0% ಟ್ಯಾರಿಫ್ ಅನ್ನೋದು ಒಂದು ರೂಲ್ ಇತ್ತು. ಇದು ಹೊಸದಾಗಿ ಪ್ರೆಸಿಡೆಂಟ್ ಟ್ರಂಪ್ ಎಲೆಕ್ಟ್ ಆದಾಗ ಮೊದಲನೇ ಸಾರಿ ನ್ಯಾಫ್ತಾನ ಕ್ಯಾನ್ಸಲ್ ಮಾಡಿ US ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಅಂತ ಹೊಸದಾಗಿ ಏನೋ ಒಂದು ನೆಗೋಷಿಯೇಟ್ ಮಾಡಿದರು. ಆ ಟರ್ಮ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಒಂದೇ ಕೆನಡಿಯನ್ ಬಾರ್ಡರು ಅಥವಾ ಮೆಕ್ಸಿಕೋ ಬಾರ್ಡರಿಂದ ಬಂದರೆ ಅವು ಫ್ರೀ ಅಂತ ಇತ್ತು. ಈ ಚೈನಾದವ್ರು ಏನು ಮಾಡಿದ್ರು, ಇದನ್ನೇ ಒಂದು ಲೂಪ್ ಹೋಲ್ ಅಂತ ಮಾಡಿಕೊಂಡು ಬಿಲಿಯನ್ ಗಟ್ಟಲೆ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ರು, ಅದು ಬಾರ್ಡರ್ನಲ್ಲಿ. ಸೊ ಎಸ್ಪೆಷಲಿ ಟ್ರಾನ್ಸ್ಪೋರ್ಟೇಷನ್ನು, ಆಟೋಮೇಟಿವ್ ಪಾರ್ಟ್ಸು, ಆಮೇಲೆ ಎನರ್ಜಿ, ಎಲೆಕ್ಟ್ರಾನಿಕ್ಸು, ಇದೆಲ್ಲ ಉತ್ಪನ್ನಗಳನ್ನು ಕೂಡ ಬಾರ್ಡರ್ನಲ್ಲಿ ಕಳಿಸಿ ಇನ್ನೇನು ಟ್ಯಾರಿಫ್ ಫ್ರೀ ಅಥವಾ ಟ್ಯಾಕ್ಸ್ ಫ್ರೀ ಮಾಡಿಕೊಂಡು ದೇ ಮೇಡ್ ಪ್ಲೆಂಟಿ ಆಫ್ ಮನಿ. ಇದರಿಂದ ಮೆಕ್ಸಿಕೋಗೂ ಕೆನಡಾಗೂ ಆದಾಯ ಆಯಿತು, ಅಲ್ಲಿನ ಜನಗಳಿಗೆ ಉದ್ಯೋಗನೂ ಸಿಕ್ಕಂಗಾಯಿತು. ಬಟ್ ಆನ್ ದ ಅದರ್ ಹ್ಯಾಂಡ್ ಯಾರಿಗೆ ಹೆಚ್ಚು ಲಾಭ ಆಯಿತು ಇದರಿಂದ? ಚೈನಾದವರಿಗೆ. ಇದನ್ನೆಲ್ಲ ನೋಡಿಕೊಂಡು ಈ ಟ್ರಂಪ್ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಹಿ ಆಲ್ವೇಸ್ ಸೆಡ್, ನಾನು ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತ. ಇವತ್ತು ಅದು ಎಕ್ಸಾಕ್ಟ್ಲಿ ಹಾಗಾಗಿದೆ. ಇದೇನಾಗಿದೆ ಅಂತಂದರೆ, ನೀವು ಚೈನಾದ ಮೇಲೆ ಈ ಹಿಂದೆ ಬೈಡನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಮತ್ತು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೇರಿರೋ ಟ್ಯಾಕ್ಸಸ್ ಎಲ್ಲ ನೋಡಿ, ಅದರ ಮೇಲೆ ಮತ್ತೆ ಇವತ್ತಿನ ಅಡಿಷನಲ್ ಟ್ಯಾಕ್ಸಸ್ ಹಾಕಿದರೆ
ಒಟ್ಟು ಕಲೆಕ್ಟಿವ್ಲಿ ಚೈನೀಸ್ ಇಂಪೋರ್ಟ್ ವಿಲ್ ಬಿ ಟ್ಯಾಕ್ಸ್ ಎಟ್ 54%. ಅಂದರೆ ಪ್ರೆಟಿ ಮಚ್ ಇಲ್ಲಿಗೆ ಯಾವುದೇ ಚೈನೀಸ್ ಪ್ರಾಡಕ್ಟ್ ಕೂಡ ಅಮೇರಿಕಕ್ಕೆ ಬರೋದರಲ್ಲಿ ಕಷ್ಟ ಇದೆ ಅಂತ ಆಯಿತು. ಸೊ ಇದು ಒಂದು ರೀತಿ ಇವತ್ತಿನ ಅಡ್ಮಿನಿಸ್ಟ್ರೇಷನ್ ಹೇಳೋ ಪ್ರಕಾರ ಗುಡ್ ನ್ಯೂಸ್ ಅನ್ನೋದು ರೀತಿ. ಆನ್ ದ ಅದರ್ ಹ್ಯಾಂಡ್ ಇದು ಯಾವ್ಯಾವ ರೀತಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಂದು ಕಾಲದಲ್ಲಿ ನೀವು ಅಮೇರಿಕದಿಂದ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೊರಗಡೆ ಎಸ್ಪೆಷಲಿ ಚೈನಾಗೆ ಹೋಯಿತು ಅಂತ ನೀವು ನೋಡಿದಾಗ 1980ಸ್ನಲ್ಲಿ ಮತ್ತು 1990ಸ್ನಲ್ಲಿ ದೆರ್ ವರ್ ಸೆವರಲ್ ಫ್ಯಾಕ್ಟರ್ಸ್. ಆಗ ಚೈನಾದ ಎಕನಾಮಿಕ್ ರಿಫಾರ್ಮ್ಸ್ ಏನಿತ್ತು, ದೇ ಓಪನ್ಡ್ ಅಪ್ ದ ಕಂಟ್ರಿ ಫಾರ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡ್. ಸೊ ಮೊದಲೇ ಅಲ್ಲಿ ಲೋ ಕಾಸ್ಟ್ ಲೇಬರ್ ಇತ್ತು. ಅದ್ರ ಜೊತೆಗೆ ಈ ಫೇವರೇಬಲ್ ಟ್ಯಾಕ್ಸ್ ಪಾಲಿಸೀಸ್ ಸೇರಿದಾಗ ಆಮೇಲೆ ರೆಗ್ಯುಲೇಷನ್ ಅನ್ನೋದು ಹಾರ್ಡ್ಲಿ ದಿರ್ ವಾಸ್ ಎನಿಥಿಂಗ್. ಈ ಒಂದು ದೇ ಹ್ಯಾಡ್ ಕಮ್ಯುನಿಸ್ಟ್ ಗೌರ್ಮೆಂಟ್, ಯಾವುದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದರೂ ಒಂಥರ ಓಪನ್ ಡೋರ್ ಪಾಲಿಸಿ ಅಂತ ಇಟ್ಟು ಎಲ್ಲ ದೇಶದ ಮ್ಯಾನುಫ್ಯಾಕ್ಚರಿಂಗ್, ಎಸ್ಪೆಷಲಿ ಅಮೇರಿಕದ ಮ್ಯಾನುಫ್ಯಾಕ್ಚರಿಂಗ್ 1980s ಮತ್ತು 90sಲ್ಲಿ ಅಮೇರಿಕದಿಂದ ಚೈನಾಕ್ಕೆ ಹೋಯಿತು. ಅಷ್ಟರಲ್ಲೇ ಈ ಗ್ಲೋಬಲೈಸೇಷನ್ನು, ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಎಲ್ಲ ಆಗಿ ಅಮೇರಿಕದಲ್ಲಿ ವಿ ವರ್ ಬ್ಯುಸಿ ವಿತ್ ಟೆಕ್ನಾಲಜಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ಎಟ್ ದ ಸೇಮ್ ಟೈಮ್ ಕನ್ಸಿಸ್ಟೆಂಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಮೇರಿಕದಿಂದ ಚೈನಾಕ್ಕೆ ಹೋಯಿತು. China became the manufacturing hub of America, and then further it extended the lead of manufacturing hub of the world ಅನ್ನೋ ಥರ ಆಯಿತು. ಸೊ ಅದೇ ಒಂದು ಮಾತನ್ನು ಇಟ್ಕೊಂಡು ಹೇಗೆ ಚೈನಾ ಬೆಳೀತು ಅಂದರೆ ಲಾಸ್ಟ್ 25 ಇಯರ್ಸಲ್ಲಿ ಇಟ್ಸ್ ಬಿಕಮ್ ಲೈಕ್ ಆಲ್ಮೋಸ್ಟ್ ಲೈಕ್ ಎಸ್ ಸೂಪರ್ ಪವರ್ ಆ್ಯಸ್ ಅಮೇರಿಕಾ ಅನ್ನೋ ಥರ ಆಯಿತು. ಆಮೇಲೆ ಬೇಕಾದಷ್ಟು ಲೂಪ್ ಹೋಲೆಲ್ಲ ಬಳಸ್ಕೊಂಡು ಇನ್ನೇನು ಮೆಕ್ಸಿಕೋದಲ್ಲಿ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಿ ಅಲ್ಲಿಂದ ಪ್ರಾಡಕ್ಟ್ ಪುಷ್ ಮಾಡೋದು, ಕೆನಡಾದಿಂದ ಪ್ರಾಡಕ್ಟ್ ಪುಷ್ ಮಾಡೋದು, ಇದನ್ನೆಲ್ಲ ಮಾಡಿ ದೇ ವರ್ ಲಿಟ್ರಲಿ ಹ್ಯಾವಿಂಗ್ ಎ ಫ್ರೀ ರೈಡ್. ಸೊ ಆದ ಕಾರಣ ಚೈನಾಕ್ಕೊಂದು ಬುದ್ಧಿ ಕಲಿಸಬೇಕು ಅನ್ನೋ ನೆಲೆಯಲ್ಲಿ ಈ 34% ಇವತ್ತಿನ ಅಡಿಷನಲ್ ಟ್ಯಾರಿಫ್ ಏನು ಇನ್ಕ್ರೀಸ್ ಮಾಡಿದ್ದಾರೆ, ದಟ್ ಲುಕ್ಸ್ ಲೈಕ್ ಎ ಡೀಸೆಂಟ್ ಡೀಲ್ ಫ್ರಮ್ ಅನ್ ಅಮೇರಿಕನ್ ಪಾಯಿಂಟ್ ಆಫ್ ವ್ಯೂ. ಬಟ್ ಆನ್ ದ ಅದರ್ ಹ್ಯಾಂಡ್ ಅಮೇರಿಕದಲ್ಲಿ ನಾವು ಎಲ್ಲ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀವಿ, ಹಾಕೊಳ್ಳೋ ಸಾಕ್ಸಿಂದ ಹಿಡಿದು ತಲೆಗೆ ಹಾಕೋ ಕ್ಯಾಪ್ವರೆಗೆ ವಿ ಡಿಪೆಂಡ್ ಸೋ ಮಚ್ ಆನ್ ಚೈನೀಸ್ ಪ್ರಾಡಕ್ಟ್ಸ್. ಸೊ ಆ ಪ್ರಾಡಕ್ಟೆಲ್ಲ ಬರೋದು ನಿಂತರೆ ಈಗಾಗಲೇ ನಾವು ವಿ ಆರ್ ಹಿಟ್ ಹೆವಿಲಿ ಬೈ ದ ಇನ್ಫ್ಲೇಷನ್. $10 ಸಿಗದೇ ಇರೋದು ವಸ್ತುಗಳು ಹಿಂದೆ ಈಗ $15 ಸಿಗೋ ಪರಿಸ್ಥಿತಿ ಬಂದಾಗ ಯಾವುದೇ ಟ್ಯಾರಿಫ್ ಇರಲಿ ಏನೇ ಇರಲಿ ಅದೆಲ್ಲವನ್ನು ಕೂಡ ಪರ್ಚೇಸರಿಗೆ ತಾನೇ ತಲುಪಿಸೋದು. ಸೊ ನನಗೆ ಒಂದು ಹೆದರಿಕೆ ಏನಿದೆ ಅಂದರೆ ಇದು ಒಂದು ಅಲ್ಟ್ರಾ ಇನ್ಫ್ಲೇಷನ್ ಸಿಚುವೇಷನನ್ನು ಕ್ರಿಯೇಟ್ ಮಾಡುತ್ತೋ ಏನೋ ಅನ್ನೋ ಒಂದು ಹೆದರಿಕೆ ಇದೆ. ಮೂರನೇದಾಗಿ ಈ ಟ್ಯಾರಿಫ್ ಅನ್ನೋದು ಒಂದು ಗ್ಲೋಬಲ್ ಟ್ರೇಡ್ ವಾರ್ನೇ ಶುರು ಮಾಡ್ಬೋದು. ಓಕೆ, ಯುರೋಪಿಯನ್ ಯೂನಿಯನ್ ದೇ ಗೋನ್ ಟು ಗೋ ಕಲೆಕ್ಟಿವ್ಲಿ ಸೇಯಿಂಗ್ ಹೇ ಯು ಆರ್ ಇಂಪೋಸಿಂಗ್ 20% ಟ್ಯಾಕ್ಸ್ ಆನ್ ಅಸ್, ದೆನ್ ವಿರ್ ಗೋನ್ ಟು ಡೂ ಸಮಥಿಂಗ್ ಸಿಮಿಲರ್ ಅಂತ ಅವ್ರು ಮಾಡಿಕೊಂಡು ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂಡು ಈ ಒಂದು ಟ್ಯಾರಿಫ್ ಅನ್ನೋದು ದೊಡ್ಡ ಮಹಾಯುದ್ಧವಾಗೇ ಆಗ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇವತ್ತಿನ ದಿನ ಅಮೇರಿಕದಲ್ಲಿ ಏನು ನಾವು ಲಿಬರೇಷನ್ ಡೇ ಅಂತ ಕರಿತೀವಿ, ಯಾವುದರಿಂದನೋ ಒಂದರಿಂದ ಮುಕ್ತಿ, ಒಂಥರ ವಿಮೋಚನೆ ಅಂತ ಏನು ಅಮೇರಿಕನ್ಸ್ ಕರೀತಾ ಇದ್ದಾರೆ, ಅದು ಮತ್ತೊಂದು ರೀತಿ ಬಂಧನವೂ ಆಗ್ಬೋದು ಅನ್ನೋ ಹೆದರಿಕೆ ನನಗಿದೆ. ಮತ್ತೊಂದು ವಿಷಯ ಸೇರಿಸ್ಬೇಕಿಲ್ಲಿ. ಇಲ್ಲಿ ಚೈನಾದಿಂದ ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಆದ ಗೂಡ್ಸಿಂದ ಮಾತ್ರ ತೊಂದರೆ ಆಗಲಿಲ್ಲ. ದೇರ್ ಈಸ್ ಇಲ್ಲಿಸಿಟ್ ಡ್ರಗ್ ಟ್ರಾಫಿಕ್ ಆಲ್ಸೋ. ಚೈನಾದವರು ಮ್ಯಾನುಫ್ಯಾಕ್ಚರ್ ಮಾಡಿ ಫೆಂಟನಿಲನ್ನು ಕಳಿಸ್ತಾಯಿದ್ರು. ಫೆಂಟನಿಲ್ ಅಂದರೆ ಒಂದು ರೀತಿ ಮಾದಕ ದ್ರವ್ಯ, ಬಟ್ ವೆರಿ ಪಾಯ್ಸನಸ್. ಅಮೇರಿಕದಲ್ಲಿ ಸಾವಿರಾರು ಜನ ವರ್ಷದಲ್ಲಿ ಈ ಓವರ್ ಡೋಸಿಂದ ಅಥವಾ ಈ ಫೆಂಟನಿಲ್ ಡ್ರಗ್ಗಿಂದ ಸಾಯ್ತಾ ಇದ್ದಾರೆ. ಸೊ ಅದು ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರೆಸಿಡೆಂಟ್ ಟ್ರಂಪ್ನ ಮೊದಲನೇ ಸ್ಟ್ಯಾನ್ಸ್ ಏನಿತ್ತು, ಹಿ ವಾಸ್ ಸ್ಟ್ರಿಕ್ಟ್ ವಿತ್ ಕೆನಡಾ, ಆಮೇಲೆ ಮತ್ತು ಮೆಕ್ಸಿಕೋ ಜೊತೆಗೆ ಏನಾದರೂ ಮಾಡಿ ಫೆಂಟನಿಲ್ ಡ್ರಗ್ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ. ನೀವು ಯೋಚನೆ ಮಾಡ್ಬೋದು, ಈ ಚೈನೀಸ್ ಯಾಕೆ ಫೆಂಟನಿಲ್ ಅನ್ನೋದನ್ನು ಅಮೇರಿಕಕ್ಕೆ ಕಳಿಸ್ತಾರೆ ಅಂತ. ಒಂದು ಮೂಲದ ಪ್ರಕಾರ ನೀವು ರಿಸರ್ಚ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ತುಂಬ ಜನ ಚೈನೀಸ್ ನ್ಯಾಷನಲ್ಸ್ ಏನಿದ್ದಾರೆ ಅವರು ದೇ ಆರ್ ಕ್ಯಾಶ್ ರಿಚ್ ಪೀಪಲ್. ಅವರ ಒಂದು ಚೈನೀಸ್ ಕ್ಯಾಶನ್ನು ಅಮೇರಿಕನ್ ಡಾಲರ್ಗೆ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಚಿಂತನೆ ಇದೆ. ಸೊ ಅದನ್ನು ಮುಂದೆ ಹೆಚ್ಚೆಚ್ಚು ವಿಷಯ ಗೊತ್ತಾದಾಗೆ ಮತ್ತೊಂದು ಎಪಿಸೋಡ್ನಲ್ಲಿ ಐ ವಿಲ್ ಟ್ರೈ ಟು ಕವರ್. ಬಟ್ ಬ್ಯಾಕ್ ಟು ಇವತ್ತಿನ ಪಾಯಿಂಟು, April 2nd ಈಸ್ ಎ ಲಿಬರೇಷನ್ ಡೇ ಫಾರ್ US ಟ್ರೇಡ್ ಪಾಲಿಸಿ. ಈ ವರ್ಲ್ಡ್ ವಾರ್ ಆದ ನಂತರ ಇಷ್ಟೊಂದು
ಸೀರಿಯಸ್ ಮೂವನ್ನು ಅಮೇರಿಕಾ ಮಾಡಿರೋದು ಇದೇ ಮೊದಲನೇ ಸಾರಿ. ಸೊ ಇದನ್ನು ಅದಕ್ಕೋಸ್ಕರ ಲಿಬರೇಷನ್ ಡೇ ಅಂತ ಕರೀತಾರೆ. ಇಂಡಿಯಾನೂ ಸೇರಿ ಸುಮಾರು 60 ದೇಶಗಳಿಗೆ ಹೆಚ್ಚಿನ ಒಂದು ಸುಂಕ ವಸೂಲಿಗೆ ಆಗ್ರಹ ನೀಡಲಾಗ್ತಾ ಇದೆ. ಏಪ್ರಿಲ್ 5 ಮತ್ತು ಏಪ್ರಿಲ್ 9 ತುಂಬ ಇಂಪ್ಲಿಮೆಂಟೇಷನ್ ಆಗುತ್ತೆ. ಸೊ ಇದರಿಂದ ಆಟೋಮೋಟಿವ್ಗೆ ಹೊಡ್ತಾ ಇದೆ, ಎಸ್ಪೆಷಲಿ ಬಿಡಿ ಭಾಗಗಳು ಏನು ಬರ್ತಾಯಿದ್ವು ಮೆಕ್ಸಿಕೋದಿಂದ ಅದಕ್ಕೆ ಹೊಡ್ತಾ ಇದೆ. ಆಮೇಲೆ ಕಾರುಗಳ ಬೆಲೆ ಜಾಸ್ತಿ ಆಗ್ಬೋದು, ಮಾರ್ಕೆಟ್ ಮೇಲೆ ವ್ಯತಿರಿಕ್ತವಾದ ಇಂಪ್ಯಾಕ್ಟ್ ಆಗ್ಬೋದು, ಇದು ರಿಸೆಷನ್ ತಗೊಂಡು ಹೋಗ್ಬೋದು. ಕಂಪ್ನಿಗಳು ಯಾರ್ಯಾರು ಅಮೇರಿಕಕ್ಕೆ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ತಾಯಿದ್ರು, ರಾ ಮಟೀರಿಯಲ್ ಇಂಪೋರ್ಟ್ ಮಾಡ್ತಿದ್ರು, ಅವರಿಗೆಲ್ಲ ಹೊಡೆತ ಬೀಳ್ಬೋದು. ಹಾಗಾಗಿ ಇವತ್ತಿನ ಒಂದು ಅನೌನ್ಸ್ಮೆಂಟ್ ಏನಿದೆ, ಇಟ್ ಹ್ಯಾಸ್ ಪ್ಲೆಂಟಿ ಆಫ್ ಇಂಪ್ಯಾಕ್ಟ್ಸ್. ಅದನ್ನೆಲ್ಲ ನಿಧಾನವಾಗಿ ಕಾದು ನೋಡಬೇಕಷ್ಟೇ. ಸೊ ಹೋಪ್ಫುಲಿ ದಿಸ್ ಗಿವ್ಸ್ ಯು ಸಮ್ ಕ್ಲಾರಿಟಿ ಆನ್ ಆಲ್ ದಿಸ್ ನಾನ್ಸೆನ್ಸ್ ದಟ್ಸ್ ಗೋಯಿಂಗ್ ಅರೌಂಡ್. Please let me know your thoughts.